ಲೇ ಎಲ್ಲಿ ಹೇಳಿ ಅಂದ್ರು ಹಾಂ ಅಲ್ಲ ಇಲ್ಲೇ ಇರಕ್ಕೆ ಒಪ್ಕೊಂಡ್ರೋ ಹೆಂಗೆ? ಏನೋ ಗೊತ್ತಿಲ್ಲ. ಒಟ್ನಲ್ಲಿ ನಾವು ಅವ್ರ ಮನ್ಸು ಹೆಂಗಾದ್ರೂ ಮಾಡಿ ಬದಲಾಯಿಸ್ಬೇಕು ಅಂತ ನಾನು ಪುಷ್ಪನು ಚೆನ್ನಾಗಿ ನೋಡ್ಕೊಂತ ಇದ್ದೀವಿ. ಇನ್ನೂ ಇಲ್ಲೇ ಮನೆ ಅಳಿಯನಾಗಿ ಇರ್ತೀನಿ ಅಂತ ಅಳಿಯಂದ್ರೆ ಹೇಳಿಲ್ಲ. ನೋಡೋಣ ಇರ್ರಿ. ಎಲ್ಲೋ ಹೋಗವ್ರಿ. ಅದು ಈ ಊರಾಗೆ ಯಾರಾದ್ರೂ ಪರಿಚಯ ಇದ್ದಾರಾ? ನಮ್ಮ ಅಳಿಯಂದ್ರಿಗೆ ಬಂದೇ ಇಲ್ಲಲ್ಲ. ಹ್ಞೂ ಕಣೆ, ಈ ಊರಾಗೆ ಗೋವಿಂದಪ್ಪ ಅಂತ ಇಲ್ವೇ? ಹಾಂ ಅಯ್ಯಪ್ಪನ ಹೆಂಡ್ತಿ ಜಯಮ್ಮ ಅಂತನ, ಜಯಮ್ಮ ಮತ್ತೆ ಜಯಮ್ಮನ ಸೊಸೆ ಅಂತ ಇದ್ದೆ. ಆ ಹುಡುಗಿದು ಅವರು ನಮ್ಮ ಅಳಿಯಂದ್ರ ಊರೇನೆ, ರಾಮನಹಳ್ಳಿನೇ. ಹೌದಾ? ಅದೇ ಊರ ಅವ್ರದ್ದು? ಅಂದ್ರೆ ನಮ್ಮ ಅಳಿಯಂದ್ರೆ ಅವ್ರ ಮನೆಗೆ ಏನಾದ್ರು ಹೋಗಿರ್ಬೋದಾ? ಈ ಪುಷ್ಪ ಎಲ್ಗೋದ್ಲು? ನಾನು ಕರ್ಕೊಂಬರೋಗಿ ಎಲ್ಗೋದ್ರು ದೇವಸ್ಥಾನಕ್ಕೆ ಏನಾರು ಹೋಗ್ಯವ್ರೇನೋ, ಬೇಜಾರಾಗ್ತಿತ್ತು ಅಂತಾನ ಎಲ್ಲ ಹೊರಗೆ ಸುತ್ತಾಡ್ಕೊಬರಕ್ ಹೋಗ್ಯಾರೆ ಅಂದ್ಲು. ಎಲ್ಲಾನ ಗುಡಿಯಕ್ ಪಡಿಯಕ್ ಹೋಗ್ಯಾರೇನೋ, ಕರ್ಕೊಬರೋ ಅಂತ ಕಳಿಸ್ದೆ. ಇವಳು ಬರ್ಲಿಲ್ಲ ಪುಷ್ಪ ಇನ್ನೂನು. ಹೌದು, ಅದೇ ಊರೇನೆ. ಗೋವಿಂದಪ್ಪ ಸಿಕ್ಕಿತ್ತು ಅವಣ್ಣ. ನಾನೇ ಮಾತಾಡಿಸ್ದೆ. ಕೇಳ್ತು ನೀವು ಅಲ್ಲಿದ್ರಲ್ವಾ, ಯಾಕೆ ಇಲ್ಲಿಗೆ ಬಂದ್ರಿ ಅಂತನ ಮಾತಾಡ್ಕೊಂಡು ಬಂದೆ. ಅವ್ರ ಬಂತಕ್ಕೆ ಹೋಗಿರ್ಬೇಕು ಅಂತ ಅನಿಸುತ್ತೆ. ನೋಡೋಣ ಇರು, ಪುಷ್ಪ ಏನಾನು ಬಂದೆ ಗೊತ್ತಾಗುತ್ತೆ. ದೇವಸ್ಥಾನ ತೆಗೆದ್ರೆ ದೇವಸ್ಥಾನದಿಂದ ಕರ್ಕೊಬತ್ತಾಳೆ, ಇಲ್ಲ ಅಂದರೆ ನೋಡೋಣ ಇರು, ಅವ್ರ ಮಂತಕ್ಕೆ ಹೋಗಿರ್ಬೋದು ಅಂತ ಅನಿಸುತ್ತೆ. ಅವ್ರ ಮನೆಗೆ ಗೊತ್ತೇ ಇಲ್ಲ ಅಂದಮೇಲೆ ಹೆಂಗೆ ಹೋಗ್ತಾನೆ? ಅಲ್ಲ, ಏನಾನು ಎಲ್ಲಾನ ಸಿಕ್ಕಿ ಏನಾನು ಹೋಗಿರ್ಬೇಕೇನೋ ಅಂತ ಅಂದೆ. ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದಲ್ಲ, ದೇವಸ್ಥಾನಕ್ಕೆ ಹೋಗಿದ್ರೆ ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ವಾ, ಅದಕ್ಕೆ. ಅಮ್ಮ, ಅಪ್ಪ, ಅವರು ಎಲ್ಲೂ ಕಾಣಲಿಲ್ಲ ಕಣಮ್ಮ. ನಾನಲ್ಲಿ ದೇವಸ್ಥಾನದ ಹತ್ರ ಎಲ್ಲ ನೋಡ್ಕೊಂಬಂದೆ, ಕರಿಯಂ ಗುಡಿತಾಗೆ, ಆಮೇಲೆ ಆಂಜನೇಯನ ಗುಡಿತಾಗೆ. ಎಲ್ಲೂ ಇಲ್ಲ. ಅಲ್ಲಿ ಯಾರು ಇಲ್ಲಿ ಯಾರು ಬರಲಿಲ್ಲ ಕಣಮ್ಮ ಅಂತವ್ರು ಅಂತಂದ್ರು. ಎಲ್ಲಿಗೋದ್ರಿ ಇವರು? ಏನಾರು ಹೊಲ್ಕಿಲ್ಟ ಕಡೆಗೆ ಹೋದೇನೋ ಹೋದ್ರಾ? ಇಲ್ಲ ಕಣೆ ಪುಷ್ಪ, ಅದೇ ನಿಮ್ಮೂರು ಐತಲ್ಲ ರಾಮನಹಳ್ಳಿ, ಅದೇ ಊರಿನ ಈ ಅತ್ತೆ ಸೊಸೆಯರ್ನ ಇದೇ ಊರಿಗೆ ಕೊಟ್ಟೈತಂತೆ. ಅವ್ರೇನ ಯಾರನ ಸಿಕ್ಕಿ ಏನಾನ ಅವ್ರ ಮಂತಕ್ಕೆ ಏನಾನ ಹೋಗಿರ್ಬೋದೇನೋ ಅಂತ ನಿಮ್ಮಪ್ಪ ಹೇಳ್ತಾ ಇದ್ದೆ. ಇರು ನೋಡೋಣ, ಅಳಿ ಅಂದ್ರೆ ಬಂದ್ಮೇಲೆ ಗೊತ್ತಾಗುತ್ತೆ. ಹೌದಾ? ಅವ್ರನ್ನ ಈ ಊರಿಗೆ ಕೊಟ್ಟಿದಾರ? ಯಾರಪ್ಪ? ಯಾರದು? ಹಳಿ ಅಂದ್ರೆ ಬಂದ್ರಲ್ಲ, ಅವ್ರನ್ನೇ ಕೇಳು. ರೀ, ಈ ನಮ್ಮೂರಿಂದನೇ ಯಾರು ಇಲ್ಲಿ ಕೊಟ್ಟಿದ್ದಾರೆ? ಅತ್ತೆ ಸೊಸೆದೇನೋ ಕೊಟ್ಟಿತ್ತಂತಲ್ಲ, ಯಾರು? ಅವ್ರ ಮನೆಗೆ ಹೋಗಿದ್ರಾ ನೀವು? ಹೌದು ಪುಷ್ಪ, ನಾನು ಆ ಕಡೆಗೆ ಹೋಗೋಣ ಅಂತ ಸ್ಕೂಲ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೆ, ದೇವಸ್ಥಾನ ಕಡೆಗೆ ಹೋಗೋಣ ಅಂತಾನ. ಆವಾಗ್ಲೇನೆ ನಮ್ಮೂರಿನ ರಂಗಕೈ ಅಂತ ಐತೆ, ಅವ್ರ ಮಗಳು ಶ್ರೀದೇವಿ ಅಂತ. ಅವಳು ಶ್ರೀದೇವಿ ಸಿಕ್ಕಿ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ಲು. ನೋಡ್ಕೊಂಬಂದೆ ಅವ್ರ ಮನೇನ. ಹೋಗಿ ಇಷ್ಟೊತ್ತು ಮಾತಾಡ್ಕೊಂಡು ಬಂದೆ, ಅದಕ್ಕೆ ಲೇಟ್ ಆಯ್ತು ಬರೋದು. ಯಾಕೆ ಎತ್ಲಾಗ ಹೋಗಿದ್ದೀನಿ ಅಂತ ನೀವು ಹುಡ್ಕಾಡ್ಬಿಟ್ರಾ? ಹೌದು, ನಾನು ಊರೆಲ್ಲ ಹುಡ್ಕೊಂಬಂದೆ, ದೇವಸ್ಥಾನ ಹತ್ರನೂ ಹೋದೆ, ಎಲ್ಲೂ ಕಾಣಲಿಲ್ಲ. ಅದಕ್ಕೆ ನಾನು ಎಲ್ಲೋದ್ರಪ್ಪ ಇವರು? ಹೊಲ್ ಕಡಿಕೆ ನಾನು ಹೋದ, ತೋಟದ ಕಡಿಕೆ ಯಾರ್ದಾದ್ರೂ ತೋಟ ನೋಡ್ಕೊಬರೋಣ ಹಿಂಗೇನೆ ಬೇಜಾರಕ್ಕೆ ಅಂತ ಹೋದ್ರೇನೋ ಅಂತ ಅನ್ಕೊಂಡೆ. ಹೌದೇನು? ಅಂದ್ರೆ ಅದೇ ರಂಗ ಅಮ್ಮ ಅಂದ್ರೆ ಅದೇ ಮೂಲೆ ಮನೆಗೆ ಐತಲ್ಲ, ಅಣ್ಣ ಒಬ್ರೇ ಅಲ್ವಾ, ಒಬ್ಳೆ ಮಗಳು ಅಂತ ಹೇಳ್ತಿದ್ರಲ್ಲ, ಅದೇ ತಲೆ ಮೇಲೆ ಸೆರ್ಗಾಕೊಂಡಿರುತ್ತಲ್ಲ ಅಕ್ಕ, ಅವಕ್ಕನ? ಅವರೇನೆ. ಅಷ್ಟೇ ಅಲ್ಲ, ಅದೇ ಸಾವುಕಾರ ಮನೆ ನಮ್ಮಲ್ಲಿ ಇಲ್ವೇ, ನಮ್ಮಲ್ಲಿ ಗಂಡ ಇಲ್ವೇ, ನಮ್ಮ ಮಾವ ರಾಜ್ಮಾವ ಅವ್ರ ಅತ್ತೆ ಅಂದ್ರೆ ಸಾವುಕಾರ ಸಿದ್ದಪ್ಪರ ತಂಗಿ ಜಯಕಯ್ಯ. ಆ ಜಯಕಯ್ಯನು ಇದೇ ಊರಿಗೆ ಕೊಟ್ಟಿರೋದು, ಶ್ರೀದೇವಿನೂ ಅವ್ರ ಮಗುಗೆ ಮಾಡ್ಕೊಂಡಿರೋದು. ಹೌದೇನ್ರಿ? ಇದೇ ಊರ ಅವ್ರದ್ದೆಲ್ಲನ? ನನಗೆ ಗೊತ್ತಿರ್ಲಿಲ್ಲ ಬಿಡಿ. ಹೆಂಗೋ ಬಿಡಿ, ಹೆಂಗೋ ಈ ಊರಾಗೆ ನಿಮ್ಗೆ ಮಾತಾಡಕ್ಕೆ ಹೆಂಗೋ ಒಂದು ಮನೇನಾದ್ರೂ ಆಯ್ತಲ್ಲ. ನೀವು ಹೋಗಿ ಬೇಜಾರಾದಾಗ ಮಾತಾಡ್ಕೊಂಡು ಬರ್ಬೋದು. ಹೆಂಗೂನು ಇನ್ಮೇಲೆ ಇಲ್ಲೇ ಇರ್ತೀರಲ್ವಾ, ಬೇಜಾರಾದ್ರೆ ಶ್ರೀದೇವಿ ಗಂಡ ಮತ್ತೆ ಅವ್ರು ಯಾರು ಇರ್ಲಿಲ್ವಾ, ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಡ್ರಿ. ಇವ್ರಿಗೆ ಎಷ್ಟು ಜನ ಮಕ್ಕಳು ಆ ಜಯಕೈಗೆ? ಇಬ್ರು ಗಂಡು ಮಕ್ಕಳು, ಇಬ್ರಿಗೂ ಮದುವೆ ಆಗಿದೆ. ನಾನು ಒಂದ್ಸಲ ನೋಡಿದ್ದೆ ಅನ್ಸುತ್ತೆ ಶ್ರೀದೇವಿ ಗಂಡನ. ಯಾವಾಗಲೂ ನೋಡಿದ್ನೋ, ಒಂದ್ಸಲ ನೋಡಿದ್ದೆ, ಯಾವಾಗಲೂ ಊರಿಗೆ ಬಂದಾಗಲೋ ಏನೋ, ಮತ್ತೆ ನೋಡಿಲ್ಲ. ಹೌದಾ? ಹೆಂಗೋ ಒಳ್ಳೇದಾಯ್ತು ಬಿಡಿ. ಅವ್ರನ್ನೆಲ್ಲ ಚೆನ್ನಾಗಿ ಪರಿಚಯ ಮಾಡ್ಕೊಳ್ಳಿ. ಅವರಿಬ್ರು ಜೊತೆ ಟೈಮ್ ಪಾಸ್ ಮಾಡ್ಬೋದು, ನೀವು ಬೇಜಾರಾದ್ರೆ ಹೋಗಿ ಮಾತಾಡ್ಬೋದು. ನಿಮ್ಮ ಊರಿನ ಶ್ರೀದೇವಿ ಬೇರೆ ಇದ್ದಾಳೆ, ಅವ್ರ ಮನೆ ಒಂದು ಪರಿಚಯ ಮಾಡ್ಕೊಳ್ರಿ. ಆಮೇಲೆ ಇನ್ಯಾರನ್ನಾದ್ರೂ ಪರಿಚಯ ಮಾಡ್ಕೊಳ್ಳಿ. ನಮ್ದು ಜಮೀನು ಐತಲ್ಲ, ಅಲ್ಲಿಗೆ ಒಂದು ಬೋರ್ ಹಾಕ್ಸ್ಬಿಟ್ಟು ನೀರು ಬಿದ್ದರೆ ಅದನ್ನೆಲ್ಲ ಜಮೀನೆಲ್ಲ ನೀವೇ ಜವಾಬ್ದಾರಿಯಿಂದ ನೋಡ್ಕೊಳ್ರಿ. ನಮ್ಮ ಅಪ್ಪನೂ ಇರ್ತಾರೆ, ನಾನು ಇರ್ತೀನಿ. ನೀವು ಆರಾಮಾಗಿ ಇಲ್ಲೇ ಇರ್ಬೋದು ಇನ್ಮೇಲೆ. ಹೌದಪ್ಪ ಅಳಿ ಅಂದರೆ ನೀನು ಇಲ್ಲೇ ಇದ್ದರೆ ನಮಗೂ ತುಂಬ ಸಂತೋಷ ಆಗುತ್ತೆ. ನಮ್ಮ ಪುಷ್ಪನೂ ಖುಷಿಯಾಗಿರ್ತಾಳೆ. ನೀನು ನಿನ್ನ ಹೆಂಡತಿಗೆ ಯಾವ ತೊಂದರೆನೂ ಮಾಡಲ್ಲ ನಾವಿಲ್ಲಿ. ನೀವು ಆರಾಮಾಗಿರ್ರಿ, ನಾನು ನನ್ನ ಹೆಂಡತಿ ನೋಡ್ಕೊತೀವಿ ನಿಮ್ಮನ್ನು. ಏನೋ ಚಿಕ್ಕ ಪುಟ್ಟ ಹೊಲ ಕೆಲಸ ಮಾಡ್ಕೊಂಡು ಇರ್ರಿ. ನಮ್ಮ ಮಗಳು ಮನೆ ಕೆಲಸ ಮಾಡ್ಕೊಂಡಿರ್ತಾಳೆ, ನಾನು ನಿಮ್ಮ ಜೊತೆ ಸಹಾಯ ಮಾಡ್ತೀನಿ. ಬೋರ್ಗೀರು ಹಾಕ್ಸಿ ಆ ಮನೆ ಮಾರ್ಕೊಂಬರೋಣ, ಅಲ್ಲಿರೋ ಮನೇನ ಮಾರ್ಕೊಂಬಂದು ಆ ದುಡ್ಡಿಂದ ಬೋರ್ ಹಾಕ್ಸ್ಬಿಟ್ಟು ಅನುಕೂಲ ಮಾಡ್ಕೊಡ್ತೀನಿ, ನೀರಿನ ಅನುಕೂಲನ. ಏನಾದರೂ ಬೆಳೆ ಬೆಳೀರಿ ಇಲ್ಲೇನೆ. ನಿಮಗೆಲ್ಲ ಗೊತ್ತಲ್ವಾ, ನೀವೂ ರೈತರೇ ಅಲ್ವಾ.
ಆ, ಆ, ಅಯ್ಯೋ ಮಾವ, ಆ, ನಾನು ಇಲ್ಲೇ ಇದ್ದು ಒಂದು ಜಮೀನು ನೋಡ್ಕೋಬೇಕಾ? ಯಾಕೆ ನೀವೇ ಇದ್ದೀರಲ್ಲ, ನೀವೇ ನೋಡ್ಕೊಳ್ಳಿ. ನಾನು ಇಲ್ಲಿರೋಕ್ಕಾಗಲ್ಲ, ಅಲ್ಲಿ ನಮ್ಮ ಅಪ್ಪ ಅಮ್ಮ ನೋಡ್ಕೊಂಬರು ಯಾರೂ ಇಲ್ಲ. ನಾನು ಊರಿಗೆ ಹೋಗ್ಬೇಕು. ಹಾಂ ಪುಷ್ಪ, ಏನಿದು? ಹಾಂ, ನಾನು ಇಲ್ಲಿರಲ್ಲ ಮನೆ ಅಳಿನಾಗಿ. ನಾನು ಹೇಳಿದ್ದೀನಿ ತಾನೇ ಮೊದಲೇ ಅಲ್ಲೇನೆ, ನಾನು ಹಂಗೆಲ್ಲ ಮಾಡಲ್ಲ ಅಂತಾನ, ಹಂಗೆಲ್ಲ ಮನೆ ಅಳಿನಾಗಿ ಅತ್ತೆ ಮನೇಲಿ ಇರಲ್ಲ ಅಂತಾನ. ಏನು ಇರಬೇಡ, ಪೂಜೆ ಮುಗಿಸ್ಕೊಂಡು ಬರೋಣ, ಒಂದು 4-5 ದಿವಸ ಇದ್ದು ಅಂತ ಹೇಳ್ದವಳು. ಈಗ ನೋಡಿರಿ ಏನೇನೋ ಹೇಳ್ತಾ ಇದ್ದೀರಲ್ಲ ನೀವೆಲ್ಲ ಸೇರ್ಕೊಂಡು. ಹಾಂ, ಇಲ್ಲ ಇಲ್ಲ, ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಹಾಂ, ಬೇಗ ಊರಿಗೆ ಹೋಗೋಣ ನಡಿ. ಅಯ್ಯೋ ಅಳಿಯಂದ್ರೆ, ಹಂಗಂದ್ರೆ ಹಿಂಗೆ? ನಿಮಗೋಸ್ಕರ ನಾವು ಆ ಊರು ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ನೀವು ಇಲ್ಲೇ ಇದ್ರೆ ನಮಗೂ ಚೆನ್ನಾಗಿರುತ್ತೆ, ಸಂತೋಷ ಆಗುತ್ತೆ. ಅಲ್ಲಿ ಏನೈತೆ ನಿಮ್ಮೂರಾಗೆ? ಜಮೀನಿಲ್ಲ, ಏನೂ ಇಲ್ಲ, ಇಬ್ರು ಕೂಲಿ ಮಾಡಬೇಕು. ಇಲ್ಲಾಂದ್ರೆ ನಮ್ಮ ತಾನೇ ಇನ್ಯಾರಿದ್ದಾರೆ? ನಮ್ಮ ಪುಷ್ಪ ಬಿಟ್ಟರೆ ಇನ್ಯಾರು ಇಲ್ಲ. ನಮ್ಮ ಶಿಲ್ಪ ಇದ್ದಾಳೆ, ಅವಳನ್ನೇ ನಾವು ಮನೆಗೆ ಸೇರ್ಸಲ್ಲ. ಯಾಕೆಂದ್ರೆ ಅವಳು ಮದುವೆ ಆಗಿದ್ದೆ ಒಂಥರ ವಿಚಿತ್ರ, ಏನೋ ಮಗಳು ಕಷ್ಟ ಆಗಿದ್ದಾಳೆ ಅಂತ ಒಂದ್ಸಲ 2 ಸಲ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬಂದಿದ್ದೀವಿ. ಅವಳು ಬತ್ತಾ ಹೋಗ್ತಾ ಇರ್ಲೇಳು, ಆದರೆ ಅವಳನ್ನ ಮಾತ್ರ ನಾವು ಇಲ್ಲಿ ತಂದಿಕ್ಕೆ ಮಲ್ಲ, ಅವಳ ಗಂಡನ ಮನೆಗೆ ಇರಲಿ. ಹಾಂ, ಅವಳ ಬುದ್ಧಿನೂ ಸರಿ ಇಲ್ಲ. ಹೌದು ರೀ, ನಮ್ಮ ಅಪ್ಪ ಅಮ್ಮ ತುಂಬಾ ನಿಮ್ಮನ್ನ ಹಚ್ಕೊಂಡ್ಬಿಟ್ಟಿದ್ದಾರೆ, ಅಳಿಯಂದ್ರು ಅಂತಾನ. ದಯವಿಟ್ಟು ಅವ್ರ ಆಸೆ ನಿರಾಸೆ ಮಾಡಬೇಡಿ, ಇಲ್ಲೇ ಇರಿ. ಅಲ್ಲ, ಅಲ್ಲಿ ಏನಿದೆ ಅಂತ ನೀವು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಿದ್ದೀರಾ ಹೇಳಿ? ಚೆನ್ನಾಗಿರೋದು ಮುಖ್ಯ ಅಲ್ವಾ? ಎಲ್ಲಿದ್ರು ನಾವು ಚೆನ್ನಾಗಿರ್ಬೇಕು. ಇಲ್ಲಿದ್ರೆ ನಾವು ಎಷ್ಟು ಸಂತೋಷವಾಗಿರ್ತೀವಿ ತಾನೆ. ನಾನು ನೀವುನು ಅದಕ್ಕೆ ಇಲ್ಲೇ ಇರೋಣ. ಮನೇನೂ ಚೆನ್ನಾಗಿದೆ, ಇದೇ ಮನೆ, ನಮ್ಗೆ ಬಿಟ್ಟು ಹೋಗ್ತಾರೆ. ಹೌದು ಅಳಿ, ಅಂದರೆ ನಮಗಿನ್ನೇನು ಗಂಡು ಮಕ್ಕಳಿಲ್ಲ, ಏನಿಲ್ಲ. ನಿಮಗೆ ಈ ಮನೆ, ಹಾಂ, ಜಮೀನು ನಿಮಗೇನೆ. ನಾವೇನೇ ಸಂಪಾದನೆ ಮಾಡಿದ್ರು ನನ್ನ ಮಗಳಿಗೆ ನಿಮಗೋಸ್ಕರ ಅಷ್ಟೇ, ನಾವಿನ್ಯಾರಿಗೂ ಕೊಡೋದು ಇಲ್ಲ. ಹಾಂ, ಆ ಶಿಲ್ಪನಿಗೂ ಕೊಡಲ್ಲ. ಸುಮ್ಮನೆ ಒಪ್ಕೊಳ್ರಿ, ಇಲ್ಲೇ ಇರೋಣ. ಅಯ್ಯೋ, ಇವರೆಲ್ಲ ಇಷ್ಟೊಂದು ಬಲವಂತೆ ಮಾಡ್ತಾ ಇದ್ದಾರಲ್ಲಪ್ಪ, ಏನು ಮಾಡಲಿ ಈಗ ನಾನು? ನನಗಂತೂ ಇಲ್ಲಿರೋಕೆ ಒಂದು ಸ್ವಲ್ಪನೂ ಇಷ್ಟನೇ ಇಲ್ಲ. ಈ ಶಿಲ್ಪ ಏನೇನೋ ಹೇಳ್ತಾಳಪ್ಪ, ಏನು ಮಾಡಲಿ ಈಗ? ಒಪ್ಕೊಳ್ಳೋದು ಬೇಡವೋ? ಬೇಡ, ಒಪ್ಕೊಂಡ್ರೆ ಅಂತೂ ನನಗೆ ಮರ್ಯಾದಿರಲ್ಲ. ನಮ್ಮ ಅಪ್ಪ ಅಮ್ಮ ಅಲ್ಲಿ ತುಂಬ ಬೇಜಾರು ಮಾಡ್ಕೊತಾರೆ ಇಲ್ಲಿದ್ದರೆ. ನಮ್ಮ ಅಕ್ಕನೂ ಬೈತಾಳೆ, ಅದಕ್ಕೆ ಒಪ್ಕೊಳ್ಳೋದು ಬೇಡ. ಇವರೇನೇ ಹೇಳಿದ್ರು ನಾನು ಹೋಗ್ಬೇಕು ಅಂತ ಹೊರಡೋಣ. ಅಳಿಯಂದ್ರೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸುಮ್ಮನೆ ಹೂ ಅನ್ರಿ, ಇಲ್ಲೇ ಇರ್ರಿ. ನಿಮ್ಮ ಅಪ್ಪಯ್ಯಗೂ ಅಮ್ಮಯ್ಯಗೂ ನಾವು ಹೇಳ್ತೀವಿ, ನಮ್ಮ ಅಳಿಯ ಮಗಳನ್ನು ಇಲ್ಲೇ ನಾವು ಚೆನ್ನಾಗಿ ನೋಡ್ಕೊಂತೀವಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಬಂದು ಹೋಗ್ತಾ ಇರ್ತಾನೆ ಅಂತಾನ. ನಿಮ್ಮ ಅಪ್ಪಯ್ಯಗೂ ಅಮ್ಮಯ್ಯಗೂ ನಾವೆಲ್ಲ ಹೇಳ್ತೀವಿ, ನೀವೊಬ್ರು ಒಪ್ಕೊಂಡು ಇಲ್ಲೇ ಇರ್ರಿ ಸಾಕು. ಆಮೇಲೆ ನಾವೇನೇ ನಿಮ್ಮೂರಿಗೆ ಹೋಗ್ಬೇಡ್ರಿ ಅಂತ ಏನು ತಡೆಯಲ್ಲ. ಹೋಗ್ತಾ ಇರಿ, ನಿಮ್ಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಹೋಗಿ ನೋಡ್ಕೊಬರ್ರಿ, ಅವ್ರ ಕಷ್ಟನೂ ನೋಡ್ರಿ. ಇಲ್ಲ ಅತ್ತೆ, ನಾನು ಅಪ್ಪ ಅಮ್ಮನ ಬಿಟ್ಟು ತುಂಬ ವರ್ಷ, ಎಷ್ಟು ಹೆಚ್ಚು ಕಮ್ಮಿ ಒಂದು 10-15 ವರ್ಷ ಎಲ್ಲೋ ಅನಾಥನಾಗಿದ್ದೆ. ಈಗ ನಮ್ಮ ಅಪ್ಪ ಅಮ್ಮನ ಜೊತೆಗಿರೋ ಅವಕಾಶ ಐತೆ, ಅಂಥದ್ರಲ್ಲಿ ನಾನು ಅದನ್ನು ಕಳ್ಕೊಂಬೋಕ್ಕೆ ಇಷ್ಟಪಡಲ್ಲ. ನಮ್ಮ ಅಪ್ಪ ಅಮ್ಮಗೂ ವಯಸ್ಸಾದ್ಮೇಲೆ ಅವ್ರನ್ನ ಯಾರು ನೋಡ್ಕೊತಾರೆ? ನೀವೇನು ಚಿಂತೆ ಮಾಡಬೇಡಿ. ನಿಮ್ಗೇನಾನ ತೊಂದರೆ ಆದರೆ ನಾವೇನೇ ಬಂದು ನಿಮ್ಮ ಮಗಳನ್ನು ಕರ್ಕೊಬತ್ತೀನಿ, ನೋಡ್ಕೊತೀನಿ. ನಿಮ್ಮನ್ನು ನೋಡ್ಕೊಳ್ಳೋಂಥ ಜವಾಬ್ದಾರಿ ನಂದು. ಆದರೆ ನಾನಿಲ್ಲಿ ಮನೆಯೊಳೆಯ ಆಗಿ ಇರೋಕ್ಕೆ ನನಗಿಷ್ಟ ಇಲ್ಲ. ನಮ್ಮ ಅಪ್ಪ ಅಮ್ಮಗೆ ಬೇಜಾರು ಮಾಡೋಕ್ಕೆ ನನಗಿಷ್ಟ ಇಲ್ಲ. ನನಗೋಸ್ಕರ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ದೇವ್ರಿಗೆ ಅರಕೆ ಹೊಡ್ಕೊಂಡಿದ್ದಾರೆ, ನಾನು ಎಲ್ಲಿದ್ರೂ ಸಿಗಬೇಕು ಅಂತಾನೆ. ಅಂಥದ್ರಲ್ಲಿ ಅಷ್ಟೆಲ್ಲ ಕಷ್ಟಪಟ್ಟು ನಾನು ಹುಡುಕಿ ಕರ್ಕೊಂಬಂದು ಇಟ್ಕೊಂಡಿರೋರಿಗೆ ಇವತ್ತು ನಾನು ಮೋಸ ಮಾಡೋಕ್ಕಾಗುತ್ತಾ? ಇಲ್ಲ ಅತ್ತೆ, ದಯವಿಟ್ಟು ಕ್ಷಮಿಸಿ. ಅಯ್ಯೋ ಅಳಿ, ಅಂದರೆ ನೀವನ್ನೇನು ಅಪ್ಪ ಅಮ್ಮನ ಬಿಟ್ಟು ಇಲ್ಲೇ ಇರ್ರಿ, ಅಲ್ಲಿಗೆ ಹೋಗ್ದಂಗೆ ಅಂತ ನಾವೇನು ಹೇಳ್ತಿಲ್ವಲ್ಲ. ಹೋಗ್ರಿ, ಅಪ್ಪ ಅಮ್ಮನ ಮಾತಾಡ್ಸ್ಕೊಳ್ರಿ, ಬರ್ರಿ ಅಂತಲೇ ಹೇಳ್ತಾ ಇರೋದು. ಇಲ್ಲಿದ್ರೆ ನಿಮಗೆ ಹೆಚ್ಚು ಅನುಕೂಲವಾಗಿರುತ್ತೆ, ಖುಷಿಯಾಗಿರ್ತೀರ ನೀವು ಗಂಡ ಹೆಂಡ್ತಿ ಅಂತ ನಾನು ಹೇಳ್ತಾ ಇರೋದು. ಇಲ್ಲಿ ನಮಗೂ ಯಾರೂ ಇಲ್ಲ, ಅದಕ್ಕೋಸ್ಕರ ಅಷ್ಟೇ. ನಿಮ್ಮನ್ನೇನು ಅಪ್ಪ ಅಮ್ಮನಿಂದ ಏನು ದೂರ ಮಾಡ್ತಾ ಇಲ್ವಲ್ಲ ನಾವು. ಯಾಕೆ ಹಂಗೆಲ್ಲ ತಿಳ್ಕೊಂತೀರಳಿ? ಅಂದರೆ ನಿಮ್ಗೂ ಒಳ್ಳೇದಕ್ಕಾಗಲಿ ಅಂತಲೇ ನಾವು ಈ ಥರ ಯೋಚನೆ ಮಾಡಿರೋದು. ನೀವಿರೋದ್ರಿಂದ ನಮಗೂ ಏನು ಕಷ್ಟ ಸುಖಕ್ಕೆ ಆಗ್ತೀರಾ, ಅದು ಒಂದು ಲೆಕ್ಕನೇ. ಆದ್ರೂ ನಾವಿನ್ನು ಎಷ್ಟು ದಿನ ಇರ್ತೀವೋ ಏನೋ ಗೊತ್ತಿಲ್ಲ. ನಾವಾದ್ಮೇಲೆ ನಿಮಗೆ ಇದೆಲ್ಲನ ನೋಡಿ ಅರ್ಥ ಮಾಡ್ಕೊಳ್ರಿ. ಹೌದು ರೀ, ಇಲ್ಲೇ ಇದ್ರೆ ನಮಗೆ ಅನುಕೂಲ, ಸುಮ್ಮನೆ ಒಪ್ಕೊಳ್ರಿ. ಇಲ್ಲ ಪುಷ್ಪ, ನೀವೇನೇ ಹೇಳಿದ್ರು ನಾನಂತೂ ಇದಕ್ಕೆ ಒಪ್ಕೊಂಬಲ್ಲ. ನಾನು ಊರಿಗೆ ಹೋಗ್ಬೇಕು, ಇವತ್ತೇ ಹೋಗ್ಬೇಕು. ನಡಿ ಹೊರಡು, ಹೋಗೋಣ. ಇದೇ ನಮ್ಮ ಪುಷ್ಪ, ಅಳಿಯಂದ್ರು ಹಿಂಗಂದ್ಬಿಟ್ರು. ಒಪ್ಕೊಂತಾರೆ ಅಂತ ಹೇಳ್ತಿದ್ದೆ. ಅಯ್ಯೋ, ಏನು ಮಾಡೋದಪ್ಪ, ನಾನು ಹೆಂಗಾದ್ರೂ ಮಾಡಿ ಇಲ್ಲಿ ಕರ್ಕೊಂಬಂದು ಒಪ್ಸೋಣ. ನೀವು ಹೇಳಿದ್ರೆ ಒಪ್ಕೊಂತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಹೇಳಿದ್ರು ಅವರು ಒಪ್ಕೊಂತ ಇಲ್ವಲ್ಲ, ಅದೇ ಬೇಜಾರು. ಏನಪ್ಪ ಮಾಡಲಿ ಅಮ್ಮ, ಏನಮ್ಮ ಮಾಡಲಿ? ನಾವೇನು ಮಾಡೋಣಮ್ಮ? ನಾವು ಹೇಳೋವಷ್ಟು ಹೇಳಿದ್ವಿ, ಒಪ್ಕೊಂಬ್ಲಿಲ್ಲ ಅಂತಂದ್ರೆ ನಿನ್ನ ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ಅದೇನೋ ಹೇಳ್ತಾರಲ್ಲ, ಅದೃಷ್ಟ ಬಂದಾಗ ಕಾಲ ಬದ್ರು ಅಂತಾನ, ಹಂಗಾಯ್ತು ಅಷ್ಟೇ ನಿನ್ನ ಗಂಡನ ಕತೆ. ಬಿಡು, ನಾವೇನ್ ಮಾಡಕ್ಕಾಗತ್ತೆ, ಹಣೆ ಬರಕ್ಕೆ ಹೊಣೆ ಯಾರು ಅಂತ ಅಂತಾರಲ್ಲ, ಹಂಗಾಯ್ತು ಅಷ್ಟೇನೆ. ಏನೋ ಚೆನ್ನಾಗಿರ್ಲಿ ಅಂತ ನಾವು ಆಸೆ ಪಟ್ರೆ ನಿನ್ ಗಂಡ ಹಿಂಗಂದ್ರೆ ನಾವಿನ್ನೇನ್ ಮಾಡೋಣಮ್ಮ? ಹೆಂಗೆಲ್ಲ ನೋಡ್ಕೊಂಡಿದೀವಿ ಬಂದಾಗಿಂದಾನ. ಒಂದೇ ಒಂದು ಕೆಲ್ಸಕ್ಕಿಕ್ಕಿಲ್ಲ, ಊಟ ತಿಂಡಿ ಮಾಡೋದ್ರಾಗ್ಲಿ, ಗೌರವ ಕೊಡೋದ್ರಾಗ್ಲಿ ಹೆಂಗ್ ನೋಡ್ಕೊಂಡಿದೀವಿ. ಆದ್ರೂ ನಿನ್ ಗಂಡಗೆ ಈ ಮನೆಗೆ ಇರಕ್ ಇಷ್ಟ ಇಲ್ಲ. ಬಿಡು ಹೋಗ್ಲಿ, ಇನ್ನೇನ್ ಮಾಡಕ್ಕಾಗುತ್ತೆ.
ಇಲ್ಲಮ್ಮ ಹೆಂಗಾದ್ರೂ ಮಾಡಿ ನಾನು ಒಪ್ಸ್ತೀನಿ ಸುಮ್ಮನಿರು. ಅದೇನು ಒಪ್ಪಿಸ್ತೀಯೋ ಏನೋ, ಹೋಗಮ್ಮ ಹೋಗು. ನಿನ್ನ ಗಂಡ ಅಲ್ಲ ಇವತ್ತೇ ಊರಿಗೆ ಹೋಗ್ತೀನಿ ಅಂತ ಕುಂತವನೇ, ಒಪ್ಪಿಸ್ತೀನಿ ಅಂತ ನೀನು ಹೇಳ್ತಾ ಇದ್ಯಾ, ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.